ಕೊಟ್ಟಯೂರು ದೇವಸ್ಥಾನ ಇತ್ತೀಚೆಗೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿರುವಂತಹ ದೇವಸ್ಥಾನ. ವೈಶಾಖ ಉತ್ಸವದ ಸಮಯದಲ್ಲಿ ಮಾನವರಷ್ಟೇ ಅಲ್ಲದೆ ಪ್ರಕೃತಿಯೂ ಕೂಡ ದೇವರ ಉತ್ಸವ ಮಾಡುವಂತಹ ಸ್ಥಳ. ಇದು ಶಿವ ಸತಿಯನ್ನು ಕಳೆದುಕೊಂಡ ಸ್ಥಳ ಎಂದರೆ ನಂಬ್ತೀರಾ? ಹೌದು, ಇದು ಕೊಟ್ಟಯೂರು ಮಹಾದೇವನ ದೇವಸ್ಥಾನ. ಪುರಾಣಗಳ ಪ್ರಕಾರ ದಕ್ಷ ಮಹಾರಾಜನು ಇದೇ ಸ್ಥಳದಲ್ಲಿ ದಕ್ಷ ಯಜ್ಞ ನಡೆಸಲು ನಿರ್ಧರಿಸಿ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ. ಆದರೆ ಪ್ರೇಮ ವಿವಾಹವಾದ ಮಗಳು ಸತಿ ಹಾಗೂ ಆಕೆಯ ಪತಿ ಶಿವನನ್ನು ಆಹ್ವಾನಿಸುವುದಿಲ್ಲ. ಆದರೂ ಸತಿ ಶಿವನ ಬಳಿ ಯಾಗಕ್ಕೆ ಹೋಗುವುದಾಗಿ ಅನುಮತಿ ಕೇಳುತ್ತಾಳೆ. ಅದಕ್ಕೆ ಶಿವನು, ಹೋಗಿ ಬಾ, ಆದರೆ ನಿನ್ನ ತಂದೆ ನಿನ್ನನ್ನು ಸ್ವಾಗತಿಸಿದರೆ ಮಾತ್ರ ನೀನು ಮರಳಿ ಬರಬೇಕು ಎಂದು ಹೇಳಿದಾಗ ಸತಿಯು ಆ ಯಾಗಕ್ಕೆ ಹೋಗುತ್ತಾಳೆ. ಆದರೆ ದಕ್ಷ ಮಹಾರಾಜನು ಸತಿಯನ್ನು ಸ್ವಾಗತಿಸದೆ ಸತಿ ಶಿವನಿಗೆ ಅವಮಾನಿಸುತ್ತಾನೆ. ಇದರಿಂದ ಮನನೊಂದ ಸತಿಯು ಯಾಗ ನಡೆಯುತ್ತಿದ್ದಂತಹ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಇದನ್ನು ತಿಳಿದ ಶಿವನು ಕೋಪಗೊಂಡು ಉದ್ವಿಗ್ನನಾಗುತ್ತಾನೆ. ತನ್ನ ಮುಡಿಯಿಂದ ಒಂದು ಭಾಗವನ್ನು ಭೂಮಿಗೆ ಎಸೆದಾಗ ಅದರಿಂದ ಜನಿಸಿದ ವೀರಭದ್ರನು ದಕ್ಷ ಮಹಾರಾಜನ ತಲೆಯನ್ನು ಕಡೆದು ಅವನ ಸಂಹಾರ ಮಾಡುತ್ತಾನೆ. ಇದರಿಂದ ಯಾಗ ನಿಂತು ಹೋಗುತ್ತದೆ. ಇದನ್ನು ಕಂಡ ದೇವಾನುದೇವತೆಗಳು ಯಾಗ ಅರ್ಧಕ್ಕೆ ನಿಂತರೆ ಕೆಡುಕಾಗುತ್ತದೆ ಎಂದು ಶಿವನ ಮನವೊಲಿಸಿ ಯಾಗಕ್ಕೆ ಕೊನೆಯದಾಗಿ ಬಲಿ ಕೊಟ್ಟಿದ್ದ ಮೇಕೆಯ ಕತ್ತನ್ನು ದಕ್ಷ ಮಹಾರಾಜನಿಗೆ ನೀಡಿ ಪುನರ್ಜನ್ಮ ನೀಡುತ್ತಾನೆ. ನಂತರ ಸತಿಯು ಪ್ರಾಣತ್ಯಾಗ ಮಾಡಿದ ಸ್ಥಳದಲ್ಲಿಯೇ ಶಿವನು ಕೂಡ ಉದ್ಭವ ಲಿಂಗದ ರೂಪದಲ್ಲಿ ನೆಲೆಸುತ್ತಾನೆ ಎಂದು ಹೇಳಲಾಗಿದೆ. ದಂಪತಿಯ ಜೀವನದಲ್ಲಿ ಏನೇ ತೊಡಕಿದ್ದರೂ ಈ ಸ್ಥಳಕ್ಕೆ ಭೇಟಿ ಮಾಡಿ ಹರಸಿಕೊಂಡರೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಇದುವೇ ಕೇರಳದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಕಣ್ಣೂರು ಜಿಲ್ಲೆಯ ಕೊಟ್ಟಯೂರು ಗ್ರಾಮ. ಇದು ಬಾವಲಿ ನದಿಯ ದಡದಲ್ಲಿ ಇದ್ದು ವರ್ಷದಲ್ಲಿ ಕೇವಲ 1 ತಿಂಗಳು ಮಾತ್ರ ತೆರೆದಿರುತ್ತದೆ. ಈ ದೇವಾಲಯದಲ್ಲಿ ಪ್ರಕೃತಿ, ಮಾನವ ಹಾಗೂ ದೇವರು ಒಂದಾಗುವ ಸ್ಥಳ ಎಂದೇ ಪ್ರಸಿದ್ಧಿಯಾಗಿದೆ. ಎಲ್ಲರಿಗೂ ಮಹಾದೇವ ಒಳ್ಳೆಯದನ್ನು ಮಾಡಲಿ.